ಗೈಸ್ ಏನ್ ಗೊತ್ತಾ, ಸುಮಾರು ತಿಂಗಳುಗಳ ನಂತರ ಒಂದು ಅದ್ಭುತವಾದ ಟ್ರೈಲರ್ ನೋಡಿದೆ ನೋಡಿ. ಇತ್ತೀಚೆಗೆ ಬರೋ ಸಿನಿಮಾಗಳು ನೋಡಿ ಬೇಜಾರಾಗಿ ಏನ್ ಮಾತನಾಡದೆ ಅನ್ನೋ ಗೊತ್ತಾಗದೆ ಅವುಗಳ ಬಗ್ಗೆ ವಿಡಿಯೋ ಮಾಡೋದನ್ನೇ ಬಿಟ್ಬಿಟ್ಟಿದ್ದೆ. ಆದ್ರೆ ಇವತ್ತು ಮಾರ್ನಿಂಗ್ ಒಂದು ಟ್ರೈಲರ್ ನೋಡಿದೆ, ಗ್ರಾಮಾಯಣ ಟ್ರೈಲರ್ ನೋಡಿ ನಿಜಕ್ಕೂ ಗೂಸ್ ಬಾಂಬ್ಸ್. ಸಿನಿಮಾ ರಿವ್ಯೂ ವಿಡಿಯೋ ಬೇಡ ಅಂತ ಬೇರೆ ದಿಕ್ಕಿಗೆ ಸಾಗಿದ್ದ ನನ್ನ ಮನಸ್ಸನ್ನ ರೊಚ್ಚಿಗೆ ಬಿಡಿಸಿ ಇದ್ರ ಬಗ್ಗೆ ಮಾತಾಡ್ಲೇಬೇಕು ಅಂತ ಮನಸ್ಸನ್ನ ಚಿವುಟಿದ ಟ್ರೈಲರ್ ಇದು. ಏನ್ರಿ ವಿನಯ್ ರಾಜ್ಕುಮಾರ್ ಅವರ ಆಕ್ಟಿಂಗು, ಅವ್ರು ಮಾಡಿರೋ ಅಷ್ಟು ಸಿನಿಮಾದ ಆಕ್ಟಿಂಗ್ ಸೇರಿ ಈ ಒಂದು ಸಿನಿಮಾ ಆಕ್ಟಿಂಗ್ ಇದೆಯಲ್ಲ, ವಾವ್, ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ತೀನಿ. ಇದ್ರ ಬಗ್ಗೆನೇ ಈ ವಿಡಿಯೋದಲ್ಲಿ ಮಾತಾಡೋಣ. ಅದಕ್ಕೂ ಮೊದಲು ನೀವು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದ್ಬಿಡಿ. ನಮಸ್ಕಾರ ಎಲ್ಲರಿಗೂ, ನಾನು ವೈಭವ್ ವೇದಾಂತ್. ಗ್ರಾಮಾಯಣ ಹಳ್ಳಿ ರಾಮಾಯಣ ಟ್ರೈಲರ್ ನೋಡಿ ನನಗನ್ಸಿದ್ದು ಹೇಳ್ತೀನಪ್ಪ, ಯಪ್ಪ ಏನ್ರಿ ಆ ಟ್ರೈಲರ್ ಮೊದಲನೇ ಪ್ರೇಮ್ ಇದೆಯಲ್ಲ, ಕಣ್ಣಿಗೆ ಬಿದ್ದಿದ್ದೆ ತಡ ಬಾಡಿಯಲ್ಲಿ ಒಂದೇ ಸಮನೆ ಕರೆಂಟ್ ಪಾಸ್ ಆದಂಗೆ ಆಯ್ತು. ಇಷ್ಟು ದಿನ ಎಲ್ಲೋ ಕಳೆದು ಹೋಗಿದ್ದ ಆ ಹಳ್ಳಿ ಸೊಗಡು, ಆ ಮಣ್ಣಿನ ವಾಸನೆ, ಆ ಹಸಿರು, ಅದರ ಜೊತೆಗೆ ಹೊರಟಾದ ಆ ಹಳ್ಳಿ ಜನರ ಬದುಕು ಕಣ್ಮುಂದೆ ಬಂದು ನಿಂತಾಗ ನಿಜಕ್ಕೂ ಜುಮ್ ಅಂತೂ ಮೈಯಲ್ಲ. ಇತ್ತೀಚಿನ ಸಿನಿಮಾಗಳಲ್ಲಿ ಬರೀ ಗನ್ ತಗೊಂಡು ಶೂಟ್ ಮಾಡೋದಂತೆ, ಕಾರ್ ಹಾರಿಸೋದು ನೋಡಿ ಕಣ್ಣು ಕಿವಿ ಎರಡು ಬೇಸತ್ತು ಹೋಗಿದ್ವು. ಆದರೆ ದೇವನೂರು ಚಂದ್ರು ಅವರು ಈ ಟ್ರೈಲರ್ನಲ್ಲಿ ಕಥೆಯನ್ನು ಹೆಣೆದಿರುವ ರೀತಿ ಇದೆಯಲ್ಲ, ಇದು ಬರೀ ಹಳ್ಳಿ ಕಥೆಯಲ್ಲ, ಹಳ್ಳಿಯ ಜೀವನಾಡಿಯನ್ನು ಹಿಡಿದು ತಂದ ರಗಡ್ ಡ್ರಾಮಾ ಆಗಿದೆ. ಟ್ರೈಲರ್ನಲ್ಲಿ ಬರೋ ಒಂದೊಂದು ದೃಶ್ಯವು ಅಷ್ಟು ನೈಜವಾಗಿ ಮೂಡಿ ಬಂದಿದೆ. ಆ ಕ್ಯಾಮ್ರಾ ವರ್ಕ್ ಆಗಿರಲಿ, ಆ ಮೇಕಿಂಗ್ ಆಗಿರಲಿ, ಹಬ್ಬ ಇಂಟರ್ನ್ಯಾಷನಲ್ ಲೆವೆಲಲ್ಲಿದೆ. ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಂತೂ ಒಂದೊಂದು ಸೀನ್ಗೂ ಪ್ರಾಣ ತುಂಬಿದೆ ಕಣ್ರಿ. ವಿನಯ್ ರಾಜ್ಕುಮಾರ್ ಅವರು ಈ ಹಿಂದೆ ಸಾಫ್ಟ್ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ರು, ನಮ್ಮ ಮನಸ್ಸನ್ನ ಗೆದ್ದಿದ್ರು. ಆದರೆ ಇಲ್ಲಿ ಅವ್ರನ್ನ ನೋಡಿದ್ರೆ ಇವರೇನಾ ಆ ವಿನಯ್ ಅಂತ ಆಶ್ಚರ್ಯ ಆಗುತ್ತೆ. ಕಣ್ಣಿನಲ್ಲಿ ಆ ಕೋಪ, ನಡಿಗೆಯಲ್ಲಿ ಆ ರಗಡ್ ಲುಕ್ಕು, ಕೈಯಲ್ಲಿ ಲಾಂಗ್ ಇಲ್ಲ ಅಂದ್ರು ಅವರು ಲುಂಗಿನ ಹಿಡಿದು ಅಕಾಡಕ್ಕೆ ಹಿಡಿದಾಗ ದೊಡ್ಡ ಮಣಿ ಆ ಕಳೆ ಅವರ ಕಣ್ಣಿನಲ್ಲಿ ಕಾಣಿಸ್ತಾ ಇತ್ತು. ಅವರ ಕೆರಿಯರ್ನಲ್ಲಿ ಇದು ಸಾರ್ವಕಾಲಿಕ ಶ್ರೇಷ್ಠ ಪಾತ್ರ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಫೀಲ್ ಕೊಡ್ತು. ಆ ಟ್ರೈಲರ್ನಲ್ಲಿ ಅವರ ಆಕ್ಟಿಂಗ್ ಕದರ್ ನೋಡಿದ್ರೆ ಥಿಯೇಟರ್ನಲ್ಲಿ ಧೂಳೆಬ್ಬಿಸೋದು ಗ್ಯಾರಂಟಿ ನೋಡಿ. ಎಷ್ಟೋ ಜನ ವಿನಯ್ ಅವರ ಈ ಟ್ರೈಲರ್ ನೋಡಿನೇ ಫಿದಾ ಆಗಿದ್ದಾರೆ, ತುಂಬಾ ಜನ ಕಾಮೆಂಟ್ ಸಹ ಮಾಡಿದ್ದಾರೆ. ಥಿಯೇಟರ್ನಲ್ಲಿ ಇವ್ರನ್ನ ನೋಡಕ್ಕಂತೂ ಕಾಯ್ತಾ ಇರ್ತಾರೆ ಗ್ರಾಮಾಯಣದಲ್ಲಿ. ಇನ್ನು ಮೆಗಾ ಶೆಟ್ಟಿ ಅವರಂತೂ ಪಾತ್ರ ಸಖತ್ ಬಜ್ಜಾರಿ ಮತ್ತು ರಗಡಾಗಿ ಕಣ್ಣಿಗೆ ಕಟ್ಟಂತೆ ಇದೆ. ಸದಾ ಸೀರಿಯಲ್ ಅಲ್ಲಿ ಸಾಫ್ಟ್ ಆಗಿ ನೋಡ್ತಿದ್ದ ಅವರನ್ನ ಈ ತರಹ ಒಂದು ಪಕ್ಕ ಹಳ್ಳಿ ಹುಡುಗಿಯ ಮಾಸ್ ಅವತಾರದಲ್ಲಿ ನೋಡೋಕೆ ಅದ್ಭುತವಾಗಿದೆ ಅಂತಾನೆ ಹೇಳ್ಬೋದು. ಮತ್ತೆ ಮೆಗಾ ಶೆಟ್ಟಿ ವಿನಯ್ ನಡುವಿನ ಕೆಮಿಸ್ಟ್ರಿ ಹಾಗೂ ಜಗಳದ ಸೀನ್ಗಳು ಟ್ರೈಲರ್ ನಲ್ಲಿ ಮಜಾ ಕೊಡ್ತಿದೆ. ಲವ್ ಕಾನ್ಸೆಪ್ಟ್ ನಲ್ಲಿ ಇನ್ನೊಂದು ಭಾವನಾತ್ಮಕ ಥ್ರಿಲ್ ಕೊಡ್ತಿದೆ. ಸೊ ಇವೆಲ್ಲರ ಜೊತೆಗೆ ಲೂಸ್ ಮಾದ ಯೋಗಿನೂ ಇದ್ದಾರೆ. ಹಾಗೆ ಗೋಪಾಲಕೃಷ್ಣ ದೇಶಪಾಂಡೆ ಅವರಂತಹ ಅದ್ಭುತ ಕಲಾವಿದರು ಈ ಸಿನಿಮಾಗೆ ಸೇರಿಕೊಂಡದ್ರಿಂದ ಸಿನಿಮಾ ತುಂಬಾ ಗಟ್ಟಿಯಾಗಿ ವಾವ್ ಅನ್ನೋ ರೀತಿಯಲ್ಲಿ ಮೂಡಿ ಬಂದಿದೆ. ನಿಜ ಹೇಳ್ತೀನಿ, ಇತ್ತೀಚಿನ ಕಮರ್ಷಿಯಲ್ ಸೀನ್ಗಳ ಕಸರತ್ತು ನೋಡಿ ನನಗಂತೂ ವಿಡಿಯೋ ಮಾಡೋ ಆಸಕ್ತಿನೇ ಹೊರಟೋಗಿತ್ತು. ಏನಪ್ಪ ಇದು ಕಂಟೆಂಟ್ ಇಲ್ಲದೆ ಬರೀ ಬಿಲ್ಡಪ್ ಕೊಡ್ತಾರಲ್ಲ ಅಂತ ಬೇಸರವಾಗಿತ್ತು. ಆದರೆ ಗ್ರಾಮಾಯಣ ಟ್ರೈಲರ್ನಲ್ಲಿ ಹೊಸ ಭರವಸೆಯನ್ನು ಮೂಡಿಸಿದೆ. ಈ ಮಣ್ಣಿನ ಕತೆಗೆ, ಈ ಹಳ್ಳಿಯ ಸೊಗಡಿಗೆ ನಮ್ಮ ಕನ್ನಡದ ಪ್ರೇಕ್ಷಕರು ಯಾವತ್ತೂ ಸೋಲ್ತಾರೆ. ಈ ಸಿನಿಮಾ ಖಂಡಿತವಾಗಿಯೂ ಕನ್ನಡ ಚಿತ್ರರಂಗದಲ್ಲಿ ಒಂದು ಹೊಸ ಮೈಲಿಗಲ್ಲು ಸೃಷ್ಟಿಸುತ್ತೆ ಅನ್ನೋ ನಂಬಿಕೆ ನನಗಿದೆ. ಸೊ ಇಂತಹ ಸಿನಿಮಾಗಳ ಬಗ್ಗೆ ಮಾತನಾಡದೆ ಹೋದ್ರೆ ಹೇಗೆ? ನನಗೆ ಅನಿಸಿದ್ದು ನಾನು ಹೇಳಿದೆ. 10 ವರ್ಷದ ಶ್ರಮದ ಗ್ರಾಮಾಯಣ ಜುಲೈ 3ರಂದು ನಮ್ಮ ಮುಂದೆ ಬರ್ತಿದೆ. ಈ ಟ್ರೈಲರ್ ನೋಡಿ ನಿಮಗೇನು ಅನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ.